ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಇವತ್ತು ಉತ್ತರ ಸಿಗಬಹುದು. ಇವತ್ತು ಎಲ್ಲವೂ ಕೂಡ ಫೈನಲ್ ಆಗಿಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಸಂಪುಟವನ್ನ ಸೇರಿಕೊಳ್ಳುವ ಸಹೋದ್ಯೋಗಿಗಳು ಯಾರು ಆ ಲಿಸ್ಟ್ ಔಟ್ ಆಗುವ ಸಾಧ್ಯತೆ ಇದೆ. ಮಧ್ಯಾಹ್ನದ ವೇಳೆಗೆ ಇವತ್ತೇ ಫೈನಲ್ ಆಗ್ಬಿಡ್ತಾ ಕಾಂಗ್ರೆಸ್ನ ಕ್ಯಾಬಿನೆಟ್. ಇಂದು ಮಧ್ಯಾಹ್ನವೇ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಪಕ್ಕಾನ. ಈಗಾಗಲೇ ಪಟ್ಟಿ ಫೈನಲ್ ಮಾಡ್ಕೊಂಡಿದೆ ಅಂತ ಹೈಕಮಾಂಡ್. ಎಲ್ಲವನ್ನ ಕೂಡ ಹೈಕಮಾಂಡ್ ತನ್ನ ಸುಪರ್ದಿಯಲ್ಲೇ ಇಟ್ಕೊಂಡಿದೆ. ಲಿಸ್ಟ್ ತಗೊಂಡು ಹೋದ್ರೂ ಕೂಡ ಲಿಸ್ಟ್ ಅನ್ನ ಫೈನಲ್ ಮಾಡ್ತಾ ಇರೋದು ವರಿಷ್ಠರೇ. ಆಕಾಂಕ್ಷಿಗಳಲ್ಲೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಫೋನ್ ಬಿಸಿ ಇಟ್ಟುಕೊಳ್ಳದೆ ಕಾದು ಕುಳಿತಿದ್ದಾರೆ ಆಕಾಂಕ್ಷಿಗಳು. ಎನಿ ಟೈಮ್ ಫೋನ್ ಬರಬಹುದು ಅಂತ ಹೈಕಮಾಂಡ್ ಹಾಗೂ ಸಿಎಂ ಕರೆಗಾಗಿ ಕಾದು ಕೂತಿದ್ದಾರೆ ಶಾಸಕರು. ಸಿಎಂ ಕರೆ ಬಂದ್ರೆ ರಾಜಭವನದ ಕಡೆಗೆ, ಬರದಿದ್ರೆ ಕ್ಷೇತ್ರದ ಕಡೆಗೆ ಪ್ರಯಾಣ ಮಾಡೋದಕ್ಕೆ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಇವತ್ತೇ ಫೈನಲ್ ಆಗ್ಬಿಡ್ತಾ ಕಾಂಗ್ರೆಸ್ನ ಕ್ಯಾಬಿನೆಟ್. ಇವತ್ತು ಮಧ್ಯಾಹ್ನದ ವೇಳೆಗೆ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪಟ್ಟಿ ಫೈನಲ್ ಮಾಡ್ಕೊಂಡಿದ್ದಾರಂತೆ ವರಿಷ್ಠರು. ಅಂದ್ರೆ ನಿಮ್ಗೆ ದೆಹಲಿಯಿಂದಲೇ ಲಿಸ್ಟ್ ಬರಬೇಕು. ಲಿಸ್ಟ್ ಬಂದಂಗೆ ಯಾರೆಲ್ಲ ಸಚಿವರಾಗ್ತಿದ್ದಾರೋ ಅವ್ರಿಗೊಂದು ಫೋನ್ ಕರೆ ಹೋಗುತ್ತೆ, ಬಂದ್ಬಿಡಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಂತ. ಹಂಗಾಗಿ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರಲ್ಲ, ಫೋನು ಬಿಸಿ ಇಟ್ಕೊಳ್ಳದೆ ಸೈಲೆಂಟ್ ಆಗಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕಾದು ಕುಳಿತಿದ್ದಾರೆ. ಎನಿ ಟೈಮ್ ಒಂದು ಫೋನ್ ಬರಬಹುದು ಅಂತ. ಬಟ್ 10 ಗಂಟೆ ಅಂತ ಹೇಳಲಾಗ್ತಾ ಇತ್ತು. 10 ಗಂಟೆಗೆ ಡೌಟು, ಬಟ್ ಮಧ್ಯಾಹ್ನದ ವೇಳೆಗೆ ಆಗಬಹುದು ಅನ್ನುವಂತಹ ನಿರೀಕ್ಷೆ. ಯಾಕೋ ಆ ಮುಹೂರ್ತ ಮುಂದಕ್ಕೆ ಹೋಗ್ತಾನೆ ಇದೆ. ಹಂಗಾಗಿ ಸಚಿವಾಕಾಂಕ್ಷಿಗಳಲ್ಲೂ ಕೂಡ ಸಹಜವಾಗಿ ಟೆನ್ಷನ್ ಇದೆ, ಏನಾಗುತ್ತೆ ಅಂತ. ಎನಿವೆ ಇವತ್ತು ಮಧ್ಯಾಹ್ನದ ವೇಳೆಗೆ ಪಟ್ಟಿ ಫೈನಲ್ ಆದ್ರೆ ಸಾಯಂಕಾಲದ ಹೊತ್ತಿಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.